So this is the profit prior to incorporation. BCom third semester NEP company accounts. ಇದ್ರಾಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಐತಿ, ಫಿಕ್ಸ್ ಕ್ವಶನ್ ಅಲ್ಲ ಇದು, ನಿಮ್ದು 10 ಮಾರ್ಕ್ಸ್ ಒಳಗೆ ಇಂಪಾರ್ಟೆಂಟ್ ಕ್ವಶನ್ ಇದ್ದು ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್. ನೋಡೋಣ ಏನೈತಿ ಅಂತ. ಕ್ವಶನ್ ನೋಡಿ, ಎಕ್ಸ್ ಲಿಮಿಟೆಡ್ ವಾಸ್ ಫಾರ್ಮ್ಡ್ ಆನ್ 1/7/2024. ಯಾವಾಗ ಫಾರ್ಮ್ಡ್ ಅಂದ್ರೆ ಏನ್ರಿಪ್ಪ? ಇನ್ಕಾರ್ಪೊರೇಷನ್. ಯಾವಾಗ ಇನ್ಕಾರ್ಪೊರೇಷನ್ ಆಗಿತ್ತು ರೀ? ಈಗ 1/7/2024 ಟು ಟೇಕ್ ಓವರ್ ದ ಬಿಸ್ನೆಸ್ ಆಫ್ ಮೆಸ್ ಎ ಆ್ಯಂಡ್ ಬಿ ವಿತ್ ಎಫೆಕ್ಟ್ ಫ್ರಾಮ್ 1/4/2024. ಓಪನಿಂಗ್ ಡೇಟ್ ಏನ್ರಿಪ್ಪ? 1/4/2024. ಇನ್ಕಾರ್ಪೊರೇಷನ್ ಯಾವಾಗ ಆಗಿತ್ತು ರೀ? 1/7/2024. ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಫಿಗರ್ಸ್ ರಿಲೇಟಿಂಗ್ ಟು ದ ಇಯರ್ ಎಂಡಿಂಗ್. ಓಕೆ, ಇಯರ್ ಎಂಡಿಂಗ್ 31/3/2025 ಇದು ಕ್ಲೋಸಿಂಗ್ ಡೇಟ್. 31/3/2025 ಏನ್ರಿದ್ದು ಕ್ಲೋಸಿಂಗ್ ಡೇಟ್. ಫೈಂಡ್ ಔಟ್ ದ ಪ್ರಾಫಿಟ್ ಪ್ರಿಯರ್ ಟು ಆ್ಯಂಡ್ ಆಫ್ಟರ್ ಇನ್ಕಾರ್ಪೊರೇಷನ್. ಅಡ್ಜಸ್ಟ್ಮೆಂಟ್ ನೋಡ್ರಿ, ದ ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್ 31/3/2000 ಇದು 14 ಅಲ್ಲ, 2025. The sales for the year 2000 for the year ending 31/3/2025 were rupees 5 lakh. Closing sales, closing date ಅಲ್ಲ ಇದು ಕ್ಲೋಸಿಂಗ್ ಡೇಟ್. ಕ್ಲೋಸಿಂಗ್ ಡೇಟ್ಗೆ ಸೇಲ್ಸ್ ಎಷ್ಟು ಐತ್ರಿಪ್ಪ? ರುಪೀಸ್ 5 lakh ಐತಿ. ಕ್ಲೋಸಿಂಗ್ ಡೇಟ್ಗೆ ಟೋಟಲ್ ಸೇಲ್ಸ್ ಎಷ್ಟು? ರುಪೀಸ್ 5 lakh ಡಿವೈಡೆಡ್ ಇಂಟು ರುಪೀಸ್ 1 lakh ಫಾರ್ ದಿ ಪೀರಿಯಡ್ 1/7/2024. ಓಕೆ, 1 lakh ನೋಡ್ರಿ, ಟೋಟಲ್ ಸೇಲ್ಸ್ 5 lakh. ಅದರಾಗ 1 lakh ಫಾರ್ ದಿ ಪೀರಿಯಡ್ ಅಪ್ ಟು 1/7/2024. ಇದು ಪ್ರಿಯರ್ ಇನ್ಕಾರ್ಪೊರೇಷನ್ ಸೇಲ್ಸ್ 1 lakh ಆ್ಯಂಡ್ ರುಪೀಸ್ 4 lakh ಫಾರ್ ದ ರಿಮೈನಿಂಗ್ ಪೀರಿಯಡ್ ಆಫ್ಟರ್ ಇನ್ಕಾರ್ಪೊರೇಷನ್. ಎಷ್ಟು? 4 lakh. ಗಾಟ್ ಇಟ್? ಸರಿ, 4 lakh ಪ್ಲಸ್ 1 lakh 5 lakh ಆತಲ್ಲ. ಗ್ರಾಸ್ ಪ್ರಾಫಿಟ್ ಫಾರ್ ದ ಇಯರ್ ವಾಸ್ ರುಪೀಸ್ 1,25,000. ಟೋಟಲ್ ಗ್ರಾಸ್ ಪ್ರಾಫಿಟ್ ಎಷ್ಟಂತ? 1,25,000 ಫಾರ್ ದ ಇಯರ್. ದ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ವೇರ್ ಆಸ್ ಅಂಡರ್. ಎಲ್ಲ ಎಕ್ಸ್ಪೆನ್ಸ್ ಐತಿ ಅದು ನೋಡೋಣ ಆಮೇಲೆ. ಯಾವ ಎಕ್ಸ್ಪೆನ್ಸ್ ಯಾವ ರೇಷಿಯೋಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಆಮೇಲೆ ನೋಡೋಣ. ನೆಟ್ ಪ್ರಾಫಿಟ್ ಇದು ಭಾಳ ಇಂಪಾರ್ಟೆಂಟ್. ನೆಟ್ ಪ್ರಾಫಿಟ್ ಐತಲ್ಲೇ, ಎಷ್ಟೈತಿ ನೆಟ್ ಪ್ರಾಫಿಟ್? 67,000 ಐತಿ. ನೆಟ್ ಪ್ರಾಫಿಟ್ ನಿಮ್ದು 67,000. ಓಕೆ, ascertain the profit period to and after incorporation. ನೋಡೋಣ ಬರ್ರಿ. ಇದು ಸಾಲ್ವ್ ಮಾಡೋಕ್ಕೆ ಸ್ಟೇಟ್ಮೆಂಟ್ ಹಿಂಗೆ ರೆಡಿ ಮಾಡ್ಬೇಕು. ಆನ್ಸರ್: ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಎಕ್ಸ್ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31/3/2025. ಪರ್ಟಿಕ್ಯುಲರ್ಸ್ ಕಾಲಮ್ 1 ಬರಬೇಕು, ಬೇಸಿಸ್ ಆಫ್ ಅಲೋಕೇಶನ್ 1 ಕಾಲಮ್ ಬರಬೇಕು, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಪ್ರೀ ಇನ್ಕಾರ್ಪೊರೇಷನ್, ಫೋರ್ತ್ ಕಾಲಮ್ ಪೋಸ್ಟ್ ಇನ್ಕಾರ್ಪೊರೇಷನ್. 4 ಕಾಲಮ್ಸ್ ನೀವು ರೆಡಿ ಮಾಡ್ಕೋಬೇಕು. ಕರೆಕ್ಟಾ? ಓಕೆ, ಅದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡೋಣ? ರೇಷೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಯಾವಾಗಲೂ ಟೈಮ್ ರೇಷೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ರೇಷೋ? ಫಸ್ಟ್ ಯಾವಾಗಲೂ ಟೈಮ್ ರೇಷೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೈಮ್ ರೇಷೋ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಫಸ್ಟ್ ಏನು ತೊಗೋಬೇಕು? ಓಪನಿಂಗ್ ಡೇಟ್ ತೊಗೋಬೇಕು. ಓಪನಿಂಗ್ ಡೇಟ್ ಏನೈತಿ ಕ್ವಶನ್ ಒಳಗೆ ನೋಡೋಣ. ಓಪನಿಂಗ್ ಡೇಟ್ ಇಲ್ಲೈತಿ ನೋಡ್ರಿ, ವಿತ್ ಇಫೆಕ್ಟ್ ಫ್ರಾಮ್ ಅಂತ ಐತಲ್ಲ ಅಲ್ಲಿ. ಇಫೆಕ್ಟ್ ಫ್ರಾಮ್ ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಡೇಟ್ ಐತಲ್ಲ ಅಲ್ಲಿ 1/4/2024 ಅಂತ ಐತಲ್ಲ, ಇದು ಓಪನಿಂಗ್ ಡೇಟ್. ಬರೀರಿಪ್ಪ ಇಲ್ಲೇ ಎಷ್ಟ? 1/4/2024 ಇದು ನಿಮ್ದು ಓಪನಿಂಗ್ ಡೇಟ್. ಕರೆಕ್ಟಾ? ಸರಿ, ಈಗ ಕ್ಲೋಸಿಂಗ್ ಡೇಟ್ ಬಗ್ಗೆ ನಮಗೆ. ಕ್ಲೋಸಿಂಗ್ ಡೇಟ್ ಏನೈತ್ರಿ ಅಂತ ನೋಡೋಣ. ಕ್ಲೋಸಿಂಗ್ ಡೇಟ್ ಇಲ್ಲೈತೆ ನೋಡ್ರಿ. ಫಾರ್ ದ ಇದು ಇಯರ್ ಎಂಡಿಂಗ್ ಅಂತ ಐತಲ್ಲ ಅಲ್ಲಿ. ಇಯರ್ ಎಂಡಿಂಗ್ 31/3/2025 ಅಂತ ಇಯರ್ ಎಂಡಿಂಗ್ ಐತು ಕೊಟ್ಟಾರಲ್ಲ ಅವರು. ಇದು ನಿಮ್ದು ಕ್ಲೋಸಿಂಗ್ ಡೇಟ್. ಬರ್ರಿ, ಕ್ಲೋಸಿಂಗ್ ಡೇಟ್ 31/3/2025. ಕರೆಕ್ಟಾ? ಈಗ ಇನ್ಕಾರ್ಪೊರೇಷನ್ ಡೇಟ್ ನೋಡ್ಕೋಬೇಕು. ಇನ್ಕಾರ್ಪೊರೇಷನ್ ಡೇಟ್ ಎಲ್ಲೈತಿ? ಇನ್ಕಾರ್ಪೊರೇಷನ್ ಡೇಟ್ ಅದನ್ನು ಕೊಡ್ತಾರ ಅವರು. ಇಲ್ಲೈತೆ ನೋಡ್ರಿ, ಈ ಫಾರ್ಮ್ಡ್ ಆನ್ ಅಂತ ಐತಲ್ಲ, ಫಾರ್ಮ್ಡ್ ಆನ್ ಅಂತ ಇದು ಇನ್ಕಾರ್ಪೊರೇಷನ್ ಡೇಟ್. ಏನೈತಿ? 1/7/2024 ಅಂತ ಐತಿ. ಇದು ಇನ್ಕಾರ್ಪೊರೇಷನ್ ಡೇಟ್ 1/7/2024 ಅಂತ. ಕರೆಕ್ಟಾ? ಎಲ್ಲ ಬರ್ದಿರಿ 3. ಈಗ ಏನು ಮಾಡ್ಕೋಬೇಕಾ? 1/4/2024 ಇಂದ
1/7/2024 ಮಟ್ಟ ಡೇಟ್ಸ್ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 1/4/2024 ಇಂದ 1/7/2024 ಇಂದ ಡೇಟ್ ಇದು ಮಂತ್ಸ್ ಕೌಂಟ್ ಮಾಡ್ಕೋಬೇಕು. ಕೌಂಟ್ ಮಾಡ್ರಿ. 1/4 ಅಂದರೆ 4 ಕೌಂಟ್ ಮಾಡ್ಕೋಬೇಕು. 4, 5, 6 ಮೂರ ಮಂತ್ ಕೌಂಟ್ ಮಾಡ್ಬೇಕು. 7 ಮಂತ್ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದರೆ 7 ಮಂತ್ಗೆ ಫಸ್ಟ್ ಡೇಟ್ ಐತಿ. ಫಸ್ಟ್ ಡೇಟ್ ಅಂದರೆ 7 ಮಂತ್ ಪೂರ ಆಗಿಲ್ಲ, 6 ಮಟ್ಟ ಕ್ಲೋಸ್ ಮಾಡಿಬಿಡ್ರಿಪ್ಪ. ನೋಡ್ರಿ 4th ಅಂದ್ರೆ ಏನ್ರಿಪ್ಪ, ಏಪ್ರಿಲ್, ಮೇ, ಜೂನ್, ಜುಲೈ ಕೌಂಟ್ ಆಗಂಗಿಲ್ಲ. ಜುಲೈ 7 ಮಂತ್ ಕೌಂಟ್ ಆಗಂಗಿಲ್ಲ, ಯಾಕಂದ್ರೆ 1 ಓಪನಿಂಗ್ ಡೇಟ್ ಐತಿಲ್ಲ, ಕೌಂಟ್ ಮಾಡಂಗಿಲ್ಲ. ಸೊ 4, 5, 6 ಎಷ್ಟು ಮಂತ್ಸ್ ಆಗಿತ್ತು ರೀ? ಬರೀ 3 ಮಂತ್ ಆಗಿತ್ತು. ಬರೀ ಇಲ್ಲಿ 3 ಮಂತ್ ಆಗಿತ್ತು. ಓಕೆ. ಆಮೇಲೆ 1/7/2024 ಇಂದ 31/3/2024 31/3/2025 ಮಟ್ಟ ಡೇಟ್ ಮಂತ್ಸ್ ಕೌಂಟ್ ಮಾಡ್ರಿ. ಓಕೆ. 7 ಇಂದ ಕೌಂಟ್ ಮಾಡ್ರಿಪ್ಪ. 7, 8, 9, 10, 11, 12, 1, 2, 3 ಎಷ್ಟು ಮಂತ್ ಆಗಿತ್ತು ರೀ? 9 ಮಂತ್ಸ್ ಆಗಿತ್ತು. ಎಷ್ಟು ಮಂತ್ ಆಗಿತ್ತು? 9 ಮಂತ್ಸ್ ಆಗಿತ್ತು. ಈಗ 3 + 9 ಮಾಡ್ರಿ. 3 + 9 ಎಷ್ಟು? 12 ಮಂತ್ಸ್ ಆತಲ್ಲ, 1 ಇಯರ್ ಆತಲ್ಲ, 1 ಇಯರ್. 3 + 9 ಟೋಟಲ್ ಎಷ್ಟು ಆತ್ರಿ? ಈಗ 12 ಮಂತ್ಸ್ ಆತಲ್ಲ, 1 ಇಯರ್ ಆತಲ್ಲ, ತಿಳಿತಾ? ಸಿಂಪಲ್ ಐತ್ರಿ. ಇಲ್ಲಿಂದ 1/4/24 ಇಂದ 1/7/2024 ಮಟ್ಟ ಮಂತ್ಸ್ ಕೌಂಟ್ ಮಾಡ್ಕೋಬೇಕು. ಓಪನಿಂಗ್ 1/7 ಐತಿ. 1/7 ಅಂದರೆ 7 ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ. 31/7 ಅಂದರೆ ಅವಾಗ 7 ಕೌಂಟ್ ಮಾಡ್ಕೋಬೇಕು, ತಿಳಿತಾ? 4, 5, 6 ಅಷ್ಟೇ. ಎಷ್ಟು ಮಂತ್ ರೀಪ್ಪ? ಈಗ 3 ಮಂತ್ಸ್. ಟೋಟಲ್ 12 ಮಂತ್ಸ್ ಒಳಗೆ 3 ತೆಗೀರಿ, ಮೈನಸ್ ಮಾಡಿರಿ. ಎಷ್ಟು ಮಂತಿಗೆ? 9 ಮಂತ್ಸ್ ಬಂತ ಅದಲ್ಲ, 9 ಮಂತ್ಸ್. ಓಕೆ. ಇಲ್ಲಾಂದರೆ ಇಲ್ಲಿಂದ ಇಲ್ಲಿಂದ ಕೌಂಟ್ ಮಾಡಿರಿ, ತಿಳಿತಾ? ಅದಲ್ಲ. ಈಗ 3 ಮಂತ್ಸ್ ರೇಷೋ 9 ಮಂತ್ಸ್. 3:9 3:9 ಬಂತು. 3:9 ಸಿಂಪಲ್. 3:9 ಅಂದರೆ 3 1 3 3 ನೋಡ್ರಿ. ಟೈಮ್ ರೇಷೋ 3 ಮತ್ತು 9 3 ಟೇಬಲ್ ಒಳಗೆ ಬರ್ತೈತ್ರಿಪ್ಪ. ಅದಕ್ಕೆ 3 1 3 3 3 9. ಅದಕ್ಕೆ ಟೈಮ್ ರೇಷೋ ನಿಮ್ದು ಎಷ್ಟ್ರಿಪ್ಪ? 1:3. ತಿಳಿತಾ? ಓಕೆ. ನೆಕ್ಸ್ಟ್ ಏನು ಮಾಡೋಣ? ಈಗ ಸೇಲ್ಸ್ ರೇಷೋ ಮಾಡೋಣ. ಸೇಲ್ಸ್ ರೇಷೋ ಸಿಂಪಲ್, ಅವರು ರೆಡಿ ಮಾಡಿ ಕೊಟ್ಬಿಟ್ಟ ನಿಮಗೆ. ಸೇಲ್ಸ್ ರೇಷೋ ಇಲ್ಲೈತೆ ನೋಡ್ರಿ. ದ ಸೇಲ್ಸ್ ಫಾರ್ ದ ಇಯರ್ ಎಂಡಿಂಗ್ ಪೂರಾ ಕ್ಲೋಸಿಂಗ್ ಡೇಟ್ಗೆ ಸೇಲ್ಸ್ ಎಷ್ಟೈತಿ? 5 lakh ಐತಿ. ಅದರಾಗ ₹1 lakh ಫಾರ್ ದಿ ಪೀರಿಯಡ್ ಅಪ್ ಟು 1/7/2024. ಇದು ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಎಷ್ಟೈತಿ? 1 lakh ಐತಿ. ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ನಿಮ್ದು ಎಷ್ಟೈತಿ? 1 lakh ಐತಿ. ಕರೆಕ್ಟಾ? ಆಮೇಲೆ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ನಿಮ್ದು ಎಷ್ಟೈತಿ? ಇಲ್ಲೈತಿ ನೋಡ್ರಿ. ಆ್ಯಂಡ್ ₹4 lakh ಫಾರ್ ದ ರಿಮೈನಿಂಗ್ ಪೀರಿಯಡ್. ಪೋಸ್ಟ್ ಇನ್ಕಾರ್ಪೊರೇಷನ್ ನಿಮ್ದು ಸೇಲ್ಸ್ ಎಷ್ಟೈತಿ? 4 lakh ಐತಿ. ಓಕೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ನಿಮ್ದು ಎಷ್ಟೈತಿ? 4 lakh ಐತಿ. ಅದಕ್ಕೆ 1 lakh ರೇಷೋ 4 lakh. 1 lakh ರೇಷೋ 4 lakh. ಸಿಂಪಲ್. 1:4. 1:4. 4 0 ಕ್ಯಾನ್ಸಲ್ ಮಾಡಿರಿ, 4 0 ಕ್ಯಾನ್ಸಲ್ ಮಾಡಿರಿ. 1:4. ಸೊ ಸೇಲ್ಸ್ ರೇಷೋ ನಿಮ್ದು ಎಷ್ಟ್ರಿಪ್ಪ? 1:4. ತಿಳಿತಾ? ಸರಿ ಆತಾ? ಈಗ ಏನು ಮಾಡ್ಬೇಕು? ಈಗ ಫಾರ್ಮಾಟಲ್ಲೇ ಫಸ್ಟ್ ಯಾವಾಗಲೂ ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಫಾರ್ಮಾಟ್ ಒಳಗೆ ಫಸ್ಟ್ ಏನು ತೊಗೋಬೇಕು? ಗ್ರಾಸ್ ಪ್ರಾಫಿಟ್ ತೊಗೋಬೇಕು. ಯಾವಾಗಲೂ ಏನು ತೊಗೋಬೇಕು? ಫಸ್ಟ್ ಗ್ರಾಸ್ ಪ್ರಾಫಿಟ್ ತೊಗೋಬೇಕು. ನೆನ್ಪಿಡ್ಕೋರಿ, ಗ್ರಾಸ್ ಪ್ರಾಫಿಟ್ ಯಾವಾಗಲೂ ಸೇಲ್ಸ್ ರೇಷೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಬೇಸಿಸ್ ಆಫ್ ಅಲೋಕೇಶನ್ ಕಾಲಮಲ್ಲೇ ಗ್ರಾಸ್ ಪ್ರಾಫಿಟ್ ಯಾವಾಗಲೂ ಯಾವ ರೇಷೋಯಿಂದ ತೆಗಿಬೇಕಾ? ಓನ್ಲಿ ಸೇಲ್ಸ್ ರೇಷೋ. ಸೇಲ್ಸ್ ರೇಷೋ ನಿಮ್ದು ಎಷ್ಟು ಐತ್ರಿ? ಸೇಲ್ಸ್ ರೇಷೋ ನಿಮ್ದು ಐತಿ ನೋಡ್ರಿ. ಸೇಲ್ಸ್ ರೇಷೋ ನಿಮ್ದು 1:4 ಅಂತ ಐತಿ. ಸೇಲ್ಸ್ ರೇಷೋ ನಿಮ್ದು 1:4. 1:4 ಅಂದರೆ ಎಷ್ಟ್ರಿಪ್ಪ? 1 + 4 5. 1/5 4/5 ಹೌದಲ್ಲ? ಓಕೆ. ಸೇಲ್ಸ್ ಬರೀ ಟೋಟಲ್ ಇದು ಗ್ರಾಸ್ ಪ್ರಾಫಿಟ್ ಅಲ್ಲ, ಗ್ರಾಸ್ ಪ್ರಾಫಿಟ್ ಎಲ್ಲೈತಿ? ಇಲ್ಲೈತಿ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ನಿಮ್ದು ಇಲ್ಲೈತಿ, ಅಡ್ಜಸ್ಟ್ಮೆಂಟ್ ನಂಬರ್ ಬಿ ಅಲ್ಲಿ. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟೈತಿ? 1,25,000. 1,25,000 ಇಂಟು 1/5 ಮಾಡಿರಿ. 1,25,000 ಇಂಟು 1/5 ಮಾಡಿರಿ. ಎಷ್ಟು ಬಂದ್ರಿಪ್ಪ? 25,000 ಬಂತು. ಕರೆಕ್ಟಾ? ಈಗ 1,25,000 ಇಂಟು 4/5 ಮಾಡಿರಿ. ಎಷ್ಟು ಬಂತ? 1 lakh ಬಂತು. ತಿಳಿತಾ? ಓಕೆ. ಈ ಥರ ಸಾಲ್ವ್ ಮಾಡ್ಬೇಕು. ಮುಗಿತಿಲ್ಲ. ಗ್ರಾಸ್ ಪ್ರಾಫಿಟ್ ಅಂತ ಹಾಕಿರಿ, ಮುಗಿಸ್ಬಿಡ್ರಿ. ಮುಗಿತು. ಮತ್ತೆ ಬರೋಂಗಿಲ್ಲ. ಅದು ಸೇಮ್ 25,000, ಇಲ್ಲೇ ಸೇಮ್ 1 lakh. ಇದು ನಿಮ್ದು ಏನ್ರಿಪ್ಪ? ಟೋಟಲ್ ರೆವೆನ್ಯೂ. ತಿಳಿತಾ? ಸರಿ ಮುಗೀತು. ಈಗ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂತ ಹಾಕಿರಿ. ಏನ್ರಿ? ಎಕ್ಸ್ಪೆನ್ಸಸ್ ಅಂತ ಎಲ್ಲೇ ಕೊಟ್ಟಿರೋದು ಎಲ್ಲ ಎಕ್ಸ್ಪೆನ್ಸ್. ಇದು ಎಲ್ಲ ಎಕ್ಸ್ಪೆನ್ಸ್ ನೋಡ್ರಿ. ಇದು ಎಲ್ಲ ಏನ್ರಿದು? ಎಕ್ಸ್ಪೆನ್ಸಸ್. ಇದು ಎಲ್ಲ ಏನ್ರಿದು? ಎಕ್ಸ್ಪೆನ್ಸಸ್ ಐತೆ ನೋಡ್ರಿ ಇಲ್ಲಿ.
ಇದೆಲ್ಲ ಎಕ್ಸ್ಪೆನ್ಸಸ್. ಇಲ್ಲಿಂದ ಇಲ್ಲಿ ಮಟ್ಟ ಡೆಪ್ರಿಸಿಯೇಷನ್ ಮಟ್ಟ ಏನ್ರಿದು ಎಲ್ಲ ನಿಮ್ದ ಎಕ್ಸ್ಪೆನ್ಸಸ್ ಪೂರ 5 ರೆಡಿ ಮಾಡೈತಿ ಇಲ್ಲಿ. ಇದು ಪೂರ ನಿಮ್ದು ಏನ್ರಿಪ್ಪ ಎಕ್ಸ್ಪೆನ್ಸಸ್ ತಗೋರಿ. ಅಲ್ಲಿಂದ ಸ್ಯಾಲರೀಸಿಂದ ಡೆಪ್ರಿಸಿಯೇಷನ್ ಮಟ್ಟ ಕಾಪಿ ಪೇಸ್ಟ್ ಮಾಡಿರಿ ಪೂರ ತಡಿತಾ. ಓಕೆ, ಈಗ ಏನೇನು ಯಾವ ರೇಷನ್ ಮೇಲೆ ಕೊಡ್ಬೇಕು ಅಷ್ಟೇ ನೆನ್ಪಿಡ್ಕೋಬೇಕು ನಿಮಗೆ. ಫಸ್ಟ್ ಬರೀ ಸ್ಯಾಲರೀಸ್ ಯಾವಾಗಲೂ ಟೈಮ್ ಟು ಟೈಮ್ ಕೊಡ್ಬೇಕು ನೀವು ಎಂಪ್ಲಾಯೀಸ್ಗೆ. ಏನ್ರಿ ಸ್ಯಾಲರೀಸ್ ಯಾವಾಗಲೂ ನೀವು ಏನು ಕೊಡ್ಬೇಕು ಟೈಮ್ ಟು ಟೈಮ್ ಮಂತ್ಲಿ ಕೊಡ್ಬೇಕು ಅವ್ರಿಗೆ. ಅದಕ್ಕೆ ಏನ್ರಿಪ್ಪ ಟೈಮ್ ರೇಷೋ, ಹೌದಲ್ಲ. ಮಂತ್ಲಿ ಕೊಡ್ಬೇಕಂದ್ರೆ ಏನ್ರಿಪ್ಪ ಟೈಮ್ ರೇಷೋ. ಯಾವಾಗಲೂ ಸ್ಯಾಲರೀಸ್ ಟೈಮ್ ಟು ಟೈಮ್ ಕೊಡ್ಬೇಕು ಎಂಪ್ಲಾಯೀಸ್ಗೆ. ಅದು ಏನ್ರಿಪ್ಪ ಟೈಮ್ ರೇಷೋ ಇಲ್ಲ ಐತಿ ಟೈಮ್ ರೇಷೋ 1:3. 1:3 ಅಂದ್ರೆ ಎಷ್ಟ್ರಿಪ್ಪ 1 + 3 4 1/4 3/4. ಸ್ಯಾಲರೀಸ್ ಅಮೌಂಟ್ ಎಲ್ಲೈತಿ ನಿಮ್ದು? ಸ್ಯಾಲರೀಸ್ ಅಮೌಂಟ್ ಎಲ್ಲೈತಿ? ಫಸ್ಟ್ ಸ್ಯಾಲರೀಸ್ ಅಮೌಂಟ್ 24,000 ಇಂಟು 1/4 ಮಾಡ್ರಿ 6,000. 24,000 ಇಂಟು 3/4 ಮಾಡ್ರಿ 18,000. ತಿಳಿತಾ? ಹಾಂ, ಓಕೆ, ಮುಗೀತು. ನೆಕ್ಸ್ಟ್ ಐತಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಟ್ಯಾಕ್ಸ್ ಟೈಮ್ ಟು ಟೈಮ್ ಕೊಡ್ಬೇಕು ನೀವು. ಮಂತ್ಲಿ ಕೊಡ್ಬೇಕು, ಇಲ್ಲಾಂದ್ರೆ ಇಯರ್ಲಿ ಕೊಡ್ಬೇಕು. ಟ್ಯಾಕ್ಸ್ ಇಯರ್ಲಿ ಕೊಡ್ಬೇಕು, ಬಟ್ ರೆಂಟ್ ಮಂತ್ಲಿ ಕೊಡ್ಬೇಕು. ಅದಕ್ಕೇನ್ರಿಪ್ಪ ಟೈಮ್ ರೇಷೋ. ಸೇಮ್ ಟೈಮ್ ರೇಷೋ 1:3. ಈಗ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಮೌಂಟ್ ಎಷ್ಟೈತಿ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಮೌಂಟ್ 9,600 ಐತಿ. 9,600 ಇಂಟು 1/4 2,400. 9,600 ಇಂಟು 3/4 7,200. ತಿಳಿತಾ? ಓಕೆ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸ್ನೂ ಟೈಮ್ ಟು ಟೈಮ್ ಕೊಡಬೇಕು, ಹೌದಲ್ಲ. ಎಕ್ಸ್ಪೆನ್ಸ್ನು ಟೈಮ್ ಟು ಟೈಮ್ ಕೊಡ್ಬೇಕು ನೀವು ಎಕ್ಸ್ಪೆನ್ಸ್. ಅದಕ್ಕೇನ್ರಿಪ್ಪ ಟೈಮ್ ರೇಷೋ. ಸೇಮ್. ಈಗ ಅಮೌಂಟ್ ಎಷ್ಟೈತಿ? ಇದು ಅಮೌಂಟ್ ಇಲ್ಲ 4,000 ಐತಿ. 4,000. ಈಗ 4,000 ಇಂಟು 1/4 ಮಾಡ್ರಿ 1,000. 4,000 ಇಂಟು 3/4 ಮಾಡ್ರಿ 3,000. ಆಯಿತು? ಸರಿ. ನೆಕ್ಸ್ಟ್ ಐತಿ ಎಲೆಕ್ಟ್ರಿಸಿಟಿನೂ ಟೈಮ್ ಟು ಟೈಮ್ ಬಿಲ್ ಕೊಡಬೇಕಲ್ಲ, ಮಂತ್ಲಿ ಬಿಲ್ ಕೊಡಬೇಕಲ್ಲ ಎಲೆಕ್ಟ್ರಿಸಿಟಿ. ಅದಕ್ಕೆ ಏನ್ರಿಪ್ಪ ಟೈಮ್ ರೇಷೋ. ಸೇಮ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ ಎಷ್ಟೈತಿ ರೀ? ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸ್ 2,000 ಐತಿ. 2,000 ತಗೋರಿ. 2,000 ಇಂಟು 1/4 500. 2,000 ಇಂಟು 3/4 1,500. ಹಾಂ, ಮುಗೀತಿದೆ. ನೆಕ್ಸ್ಟ್ ಐತಿ ಇನ್ಶೂರೆನ್ಸ್ನು ಮಂತ್ಲಿ ಇಲ್ಲಾಂದರೆ ಟೈಮ್ ಟು ಟೈಮ್ ಇನ್ಸ್ಟಾಲ್ಮೆಂಟ್ಸ್ ಕೊಡ್ಬೇಕು ನೀವು ಕ್ಲೇಮ್ಸ್ ಮಾಡೋಕ್ಕೆ, ಹೌದಲ್ಲ. ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ನೀವು ಇನ್ಶೂರೆನ್ಸ್ದ ಕೊಡ್ಬೇಕು ನೀವು. EMI ಅದು ಎಲ್ಲ ಇದು ಮಾಡಬೇಕಲ್ಲ ಇನ್ಶೂರೆನ್ಸ್. ಅದಕ್ಕೆ ಏನ್ರಿಪ್ಪ ಟೈಮ್ ರೇಷೋಯಿಂದ ಕೊಡ್ಬೇಕು. ಇನ್ಶೂರೆನ್ಸ್ ಅಮೌಂಟ್ ಎಷ್ಟೈತಿ? ಇನ್ಶೂರೆನ್ಸ್ ಅಮೌಂಟ್ 1,600 ಅಂತ ಐತಿ ಇನ್ಶೂರೆನ್ಸ್ ಅಮೌಂಟ್. ಓಕೆ, ಡಿಸ್ಟ್ರಿಬ್ಯೂಟ್ ಮಾಡಿರಿ. 1,600 ಇಂಟು 1/4 400. 1,600 ಇಂಟು 3/4 1,200. ಆಯಿತು? ಸರಿ. ನೆಕ್ಸ್ಟ್ ನೆನ್ಪಡ್ಕೊರಿ ಡೈರೆಕ್ಟರ್ಸ್ ಫೀಸ್. ಏನ್ರಿ ಡೈರೆಕ್ಟರ್ಸ್ ಫೀಸ್? ಜಸ್ಟ್ ಅ ಮಿನಿಟ್. ಡೈರೆಕ್ಟರ್ಸ್ ಫೀಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಬೇಸ್ ಮೇಲೆ ಕೊಡ್ಬೇಕು ನೀವು. ಓಕೆ, ಏನ್ರಿ ಇಲ್ಲ ಡೈರೆಕ್ಟರ್ಸ್ ಫೀಸ್ ನೆನ್ಪಡ್ಕೊರಿ. ಡೈರೆಕ್ಟರ್ಸ್ ಫೀಸ್ ಯಾವಾಗಲೂ ಪೋಸ್ಟ್ ಇನ್ಕಾರ್ಪೊರೇಷನ್, ಪ್ರೀ ಇನ್ಕಾರ್ಪೊರೇಷನ್ ಬರಂಗಿಲ್ಲ. ಡೈರೆಕ್ಟರ್ ಫೀಸ್ ಯಾವಾಗಲೂ ಪೋಸ್ಟ್ ಇನ್ಕಾರ್ಪೊರೇಷನ್ ಕೊಡ್ಬೇಕು. ಪ್ರೀ ಇನ್ಕಾರ್ಪೊರೇಷನಲ್ಲೇ ಬರಂಗಿಲ್ಲ. ಡ್ಯಾಶ್ ಅಂತ ಹಾಕಬೇಕಿಲ್ಲ, ಡ್ಯಾಶ್ ಅಂತ. ಓಕೆ. ಹಾಂ, ಡೈರೆಕ್ಟರ್ಸ್ ಫೀಸ್ ಎಷ್ಟೈತಿ? ಯಾವ ರೇಷೋ ಮೇಲೆ ಕೊಡೋಕೆ ಬರಂಗಿಲ್ಲ. ಡೈರೆಕ್ಟರ್ ಫೀಸ್ 3,500 ಡೈರೆಕ್ಟ್ಲಿ ಪೋಸ್ಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಪ್ರೀ ಇನ್ಕಾರ್ಪೊರೇಷನ್ ಬರಂಗಿಲ್ಲ ಡೈರೆಕ್ಟರ್ಸ್ ಫೀಸ್. ಅದಕ್ಕೆ ಡೈರೆಕ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ 3,500. ತಿಳಿತಾ? ನೆಕ್ಸ್ಟ್ ಆಡಿಟರ್ಸ್ ಫೀಸ್ ಟೈಮ್ ಟು ಟೈಮ್ ಕೊಡ್ಬೇಕು ನಾವು ಆಡಿಟರ್ಸ್ ಫೀಸ್ಗೆ. CA ಬರಲಿ, ಆಡಿಟರ್ ಬರಲಿ, ಅದಕ್ಕೆ ಟೈಮ್ ಟು ಟೈಮ್ ಮಂತ್ಲಿ ಕೊಡ್ಬೇಕು ಅವರಿಗೆ. ಅದಕ್ಕೆ ಟೈಮ್ ರೇಷೋ. ಆಡಿಟರ್ಸ್ ಫೀಸ್ ಎಷ್ಟೈತಿ? ಆಡಿಟರ್ಸ್ ಫೀಸ್ 2,400 ಇಂಟು 2,400 ಇಂಟು ಟೈಮ್ ರೇಷೋ 1/4 ಮಾಡ್ರಿ 600 ಇಂಟು 3/4 ಮಾಡ್ರಿ 1,800. ಓಕೆ. ನೆಕ್ಸ್ಟ್ ಐಟಮ್ ಐತಿ ಇಂಟ್ರೆಸ್ಟ್ ಆನ್ ಲೋನ್. ನೀವು ಟೈಮ್ ಟು ಟೈಮ್ ಕೊಡ್ಬೇಕು. ಮಂತ್ಲಿ ಕೊಡ್ಬೇಕು, ಇಯರ್ಲಿ ಕೊಡ್ಬೇಕು ಇಂಟ್ರೆಸ್ಟ್ ಆನ್ ಲೋನ್. ಅದಕ್ಕೆ ಏನ್ರಿಪ್ಪ ಟೈಮ್ ರೇಷೋ. ಓಕೆ. ಇಂಟ್ರೆಸ್ಟ್ ಆನ್ ಲೋನ್ ಅಮೌಂಟ್ ಎಷ್ಟೈತಿ? 1,200.
1200 ಕೊಡ್ರಿ. 1200 ಇಂಟು 1 ಡಿವೈಡೆಡ್ ಬೈ 4 300. 1000 ಇಂಟು ಎಷ್ಟಿದ್ದು 1200 ಇಂಟು 3/4 ಮಾಡಿರಿ 900. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ನೆನ್ಪಿಡ್ಕೊರಿ. ಅಡ್ವರ್ಟೈಸ್ಮೆಂಟ್ನು ಟೈಮ್ ಟು ಟೈಮ್ ಮಾಡಂಗಿಲ್ಲ. ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತೀರಿ ಬಿಸ್ನೆಸ್ಸಲ್ಲೇ? ಸೇಲ್ಸ್ ಇನ್ಕ್ರೀಸ್ ಮಾಡಕ್ಕೆ. ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತೀರಿ? ಸೇಲ್ಸ್ ಇನ್ಕ್ರೀಸ್ ಮಾಡಕ್ಕೆ. ಅದಕ್ಕೆ ಸೇಲ್ಸ್ ರೇಷೋ. ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ಮಾಡಕ್ಕೆ ಯೂಸ್ ಮಾಡ್ತೀರಿ, ಅದಕ್ಕೆ ಸೇಲ್ಸ್ ರೇಷೋ. ಸೇಲ್ಸ್ ರೇಷೋ ನಿಮ್ದು 1:4 ಅಂತ ಐತಿ. ಅಂದರೆ 1/5 4/5 ಅಂತ ಐತಿ. ಅಡ್ವರ್ಟೈಸ್ಮೆಂಟ್ ಅಮೌಂಟ್ ಎಷ್ಟು ಐತಿ? 1000 ಐತಿ ಅಡ್ವರ್ಟೈಸ್ಮೆಂಟ್ ಅಮೌಂಟ್. ಓಕೆ ಕೊಡ್ರಿ. 1000 ಇಂಟು 1/4 200. 1000 ಇಂಟು 4/5 ಎಷ್ಟು ರೀ? 800. ನೆಕ್ಸ್ಟ್ ಕಮಿಷನ್ ಆನ್ ಸೇಲ್ಸ್. ಹೆಸರ ಮೇಲೆ ಐತಿ ಸೇಲ್ಸ್ ಅಂತ, ಅದಕ್ಕೆ ಸೇಲ್ಸ್ ರೇಷೋ. ಅದಕ್ಕೆ ಸೇಲ್ಸ್ ರೇಷೋ ಓಪನ್ಲಿ ಐತಿಲಿ ಕಮಿಷನ್ ಆನ್ ಸೇಲ್ಸ್ ಅಂತ. ಸೇಲ್ಸ್ ರೇಷೋ ಮೇಲೆ ಕೊಡ್ರಿ. ಈಗ ಎಷ್ಟು ಐತಿ ಇದು ಅಮೌಂಟ್? ಕ್ಯಾರೇಜ್ ಕಮಿಷನ್ ಆನ್ ಸೇಲ್ಸ್ 2000 ಅಂತ ಐತಲ್ಲ, ತಗೋರಿ 2000 ಇಂಟು 1/5 400. 2000 ಇಂಟು 4/5 1600. ನೆಕ್ಸ್ಟ್ ಐತಿ ಕ್ಯಾರೇಜ್ ಔಟ್ವರ್ಡ್. ಕ್ಯಾರೇಜ್ ಔಟ್ವರ್ಡ್ ನೆನ್ಪಿಡ್ಕೋರಿ. ಕ್ಯಾರೇಜ್ ಔಟ್ವರ್ಡ್ ಅಂದರೆ ಸೇಲ್ಸ್. ಔಟ್ವರ್ಡ್ ಅಂದರೆ ಏನ್ರಿ? ಸೇಲ್ಸ್. ಇನ್ವರ್ಡ್ ಅಂದರೆ ಪರ್ಚೇಸ್. ಈಗ ಕ್ಯಾರೇಜ್ ಔಟ್ವರ್ಡ್ ಅಂತ ಐತಿ. ಓಕೆ, ಔಟ್ ಅಂತ ಐತಿ. ಕ್ಯಾರೇಜ್ ಔಟ್ವರ್ಡ್ ಅಂದರೆ ಸೇಲ್ಸ್ ರೇಷೋ. ಕ್ಯಾರೇಜ್ ಇನ್ವರ್ಡ್ ಅಂದರೆ ಪರ್ಚೇಸ್ ರೇಷೋ. ಕ್ಯಾರೇಜ್ ಔಟ್ವರ್ಡ್ ಅಂದರೆ ಸೇಲ್ಸ್ ರೇಷೋ, ಕ್ಯಾರೇಜ್ ಇನ್ವರ್ಡ್ ಅಂದರೆ ಪರ್ಚೇಸ್ ರೇಷೋ. ಈ ಕ್ವಶನಲ್ಲೇ ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಐತಿ, ಅದಕ್ಕೆ ಸೇಲ್ಸ್ ರೇಷೋ. ಸೇಲ್ಸ್ ರೇಷೋ ಔಟಿಂಗ್, ಅದಕ್ಕೆ ಸೇಲ್ಸ್ ರೇಷೋ. ಕ್ಯಾರೇಜ್ ಔಟ್ವರ್ಡ್ ಎಷ್ಟೈತಿ? 1250 ಐತಿ. 1250 ಇಂಟು 1/5 ಮಾಡಿರಿ 250. 1250 ಇಂಟು 4/5 ಮಾಡಿರಿ 1000. ಕರೆಕ್ಟಾ? ಮುಗಿತು. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್. ಬ್ಯಾಂಕ್ ಚಾರ್ಜಸ್ ನೀವು ಟೈಮ್ ಟು ಟೈಮ್ ಕೊಡಬೇಕು, ಇಲ್ಲಾಂದರೆ ಅವರು ಕಟ್ ಮಾಡ್ತಾರೆ. ಟೈಮ್ ಟು ಟೈಮ್ ಕಟ್ ಮಾಡ್ತಾರೆ. ಅವ್ರದ್ದು ಇಂಟ್ರೆಸ್ಟ್ ಇರಲಿ ಏನೂ ಇರಲಿ, ATM ಚಾರ್ಜಸ್, ಎನಿವಲಿ, ಅದು ಎಲ್ಲ ಹೋದಲ್ಲ. ಬ್ಯಾಂಕ್ ಚಾರ್ಜಸ್ ಟೈಮ್ ಟು ಟೈಮ್ ಕೊಡಬೇಕು, ಅದಕ್ಕೆ ಟೈಮ್ ರೇಷೋ. ಟೈಮ್ ರೇಷೋ ಮೇಲೆ ಕೊಡ್ರಿ. ಎಷ್ಟು ಐತಿ ಬ್ಯಾಂಕ್ ಚಾರ್ಜಸ್? ಓಕೆ, ಬ್ಯಾಂಕ್ ಚಾರ್ಜಸ್ 400 ಐತಿ. 400ಗೆ ಕೊಡ್ರಿಪ್ಪ. 400 ಇಂಟು 1/3 300. 400 ಇಂಟು 3/4 300. ಓಕೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ನೆನ್ಪಿಡ್ಕೋರಿ. ಬ್ಯಾಡ್ ಡೆಟ್ಸ್. ಡೆಟ್ಸ್ ಅಂದ್ರೆ ಏನ್ರಿ? ಡೆಟ್ಸ್ ಅಂದ್ರೆ ಏನ್ರಿ? ಕಸ್ಟಮರ್ಸ್. ಡೆಟ್ಸ್ ಅಂದ್ರೆ ಏನ್ರಿ? ಕಸ್ಟಮರ್ಸ್. ಕಸ್ಟಮರ್ಸ್ಗೆ ನೀವು ಏನು ಮಾಡ್ತೀರಿ?
ಸೇಲ್ಸ್